ಇದೀಗ ನಾವು ನೋಡ್ತಾ ಇರೋದ್ರು ಅಲ್ಲಿ ಸಶಸ್ತ್ರ ಮಹಿಳಾ ಪಡೆಯಿಂದ ವುಮೆನ್ ಬೈಕರ್ಸ್ 265 ಮಹಿಳಾ ಬೈಕರ್ಸ್ಗಳು ನಾವು ಕೂಡ ಯಾವುದರಲ್ಲೂ ಕಡಿಮೆ ಅನ್ನೋದನ್ನು ಸಾಬೀತು ಮಾಡ್ತಿದ್ದಾರೆ. ಲಕ್ಷಿತಾ ಸರ್ವತ್ರ ಸುರಕ್ಷಾ, ಅಭಿಯಂತ್ರಿಕಾ, ಸೀಮಾ ಪ್ರಹಾರಿ ಹಾಗೆ ಅಭಿವಾದನ್. ಸೊ ಈ ತಂಡ ಈಗ ಮಹಿಳೆಯರ ತಂಡ, ಮಹಿಳಾ ಬೈಕರ್ಗಳ ತಂಡ ಈಗ ಬೈಕ್ ಸ್ಟಂಟ್ಗಳನ್ನು ಮಾಡ್ತಾ ಇರೋದು ನೀವೀಗ ನೋಡ್ತಾ ಇದ್ರೆ ಭಾಳ ಅಪರೂಪದ ದೃಶ್ಯ. ಮಹಿಳೆಯರು ಕೂಡ ತಮ್ಮ ಶಕ್ತಿಯನ್ನು ಬೈಕಿಂಗ್ ಮೂಲಕ, ಬೈಕ್ ಪ್ರದರ್ಶನದ ಮೂಲಕ ತೋರಿಸ್ತಾ ಇದ್ದಾರೆ. CRPF, BSF ಮತ್ತು SSPಯ ತಂಡ ಈಗ ವುಮನ್ ಬೈಕರ್ಸ್ ತಂಡ ಈಗ ಪ್ರದರ್ಶನ ನೀಡ್ತಾ ಇರೋದು. Nari Shakti is the next contingent. Inspector Sainaz Khatun with 13 others, all deployed in the hinterland of the country. You'll agree that the choreography requires innumerable hours of practice and exacting standards. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. Thrilling as it is to see the sport, we must also warn our viewers not to try this or attempt any of these maneuvers on our roads. Please remember that they are professional riders who have received several hours of training. अभिनंदन फॉर्मेशन कर्तव्य पथ पर BSF की महिला कार्मिकों द्वारा कमान इंस्पेक्टर सोनिया बनवारी के हाथों में और 27 महिला कार्मिक उनको सहयोग करते हुए योग से सिद्धि, मन और शरीर के सामंजस्य का प्रदर्शन. ಈಗ ನೀವು ನೋಡ್ತಿರುವಂಥದ್ದು ಬರೀ ಬೈಕ್ ಪ್ರದರ್ಶನ ಮಾತ್ರ ಅಲ್ಲ, ಇದರ ಮೂಲಕ ಭಾರತದ ಸಂಸ್ಕೃತಿ ಮತ್ತು ಯೋಗದ ಮಹತ್ವ, ಯೋಗದ ಭಂಗಿಗಳನ್ನು ಕೂಡ ಅಲ್ಲಿ ತಿಳಿಸಲಾಗ್ತಾ ಇದೆ. ಸೊ ಇದೇ ಸರ್ವತ್ರ ಸುರಕ್ಷಾ ಅನ್ನೋದು. ಜೊತೆಗೆ ನಮ್ಮ ಮಾನಸಿಕವಾದಂಥ ಒಂದು ಬ್ಯಾಲೆನ್ಸ್ ಎಷ್ಟು ಬೇಕಾಗುತ್ತೆ, ಮಾನಸಿಕ ಆರೋಗ್ಯ, ಮನಸ್ಸಿನ ಒಂದು ಆರೋಗ್ಯ ಎಷ್ಟು ಮುಖ್ಯ ಅನ್ನೋದು, ಯೋಗದ ಒಂದು ಮಹತ್ವವನ್ನು ಕೂಡ ಇಲ್ಲಿ ತಿಳಿಸಲಾಗ್ತಾ ಇದೆ ಒಂದಷ್ಟು ಭಂಗಿಗಳನ್ನು ಮಾಡೋ ಮೂಲಕ. ಜೊತೆಗೆ ಒಂದಷ್ಟು ಕಸರತ್ತುಗಳನ್ನು, ಭಾಳಷ್ಟು ದಿನಗಳ ಶ್ರಮ ಈ ಒಂದು ಬೈಕ್ ಪ್ರದರ್ಶನದ ಹಿಂದೆ, ಬೈಕ್ ರೈಡರ್ಗಳ ಈ ಪ್ರದರ್ಶನದ ಹಿಂದೆ ಇದೆ. ಸೊ ಲಕ್ಷಿತಾ ಸರ್ವತ್ರ ಸುರಕ್ಷಾ, ಅಭಿಯಂತ್ರಿಕಾ, ಸೀಮಾ ಪ್ರಹಾರಿ ಹೀಗೆ ವಿವಿಧ ತಂಡಗಳಾಗಿ ಈಗ ಡಿವೈಡ್ ಮಾಡಲಾಗಿದೆ. ಅಸಿಸ್ಟೆಂಟ್ ಕಮಾಂಡೆಂಟ್ ಸೀಮಾ ನಾಗ್ ಅವರ ತಂಡ, ಇನ್ನೊಂದು ಕಡೆ ರೀತಾ ಬಿಸ್ಟ್ ಅವರ ತಂಡ. ಒಂದು ವಿಭಿನ್ನವಾದಂಥ ಒಂದು ಕೊರಿಯೋಗ್ರಫಿಯನ್ನು ನಾವಿಲ್ಲಿ ನೋಡ್ಬೋದು. ಭಾರತದ ಧ್ವಜವನ್ನು ಹಿಡಿದು ಅವರೆಲ್ಲರೂ ಕೂಡ ಆ ಒಂದು ಬ್ಯಾಲೆನ್ಸನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು 265 ಮಹಿಳಾ ಸಿಬ್ಬಂದಿಯಿಂದ ರೋಚಕ ಸ್ಟಂಟ್ ಈಗ ಆಗ್ತಾ ಇದೆ. कमान इस समय सलामी मंच के सामने संतुलन और शौर्य का असाधारण उदाहरण पेश करते हुए अनंतता, तेजस्विता, छू लो आसमान जैसे फॉर्मेशंस SSB और CRPF के महिला कार्मिक कर्तव्य पथ को गर्मजोशी, रोमांच से सराबोर करते हुए उपस्थित जनसमूह आह्लादित है, रोमांचित है. करतल ध्वनि से अभिनंदन. ಸರ್ವತ್ರ ಸುರಕ್ಷಾ CT ಅಮನ್ದೀಪ್ ಕೌರ್ ಮತ್ತೆ ಅವರ ತಂಡ ಅತ್ಯಂತ ಅದ್ಭುತವಾದಂತಹ ಪ್ರದರ್ಶನವನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಭದ್ರತೆಯನ್ನ ನಿಭಾಯಿಸ್ತಾ ಇದ್ದಂತಹ ಮಹಿಳೆಯರ ತಂಡ, ಅಭಿಯಂತ್ರಿಕಾ ಇನ್ಸ್ಪೆಕ್ಟರ್ ಪ್ರಮಿಳಾ ಸೇತಿ ಮತ್ತೆ ಅವರ ತಂಡ, ಜೊತೆಗೆ ಸೀಮಾ ಪ್ರಹಾರಿ, CT ಅನುಪಮ್ ಮತ್ತವರ ತಂಡ. ಈ ಗಡಿಯಲ್ಲಿ ಕಾಯ್ತಾರಲ್ಲ, ಆ ಗಡಿಯಲ್ಲಿ ಕಾವಲು ಕಾಯುವಂತಹ ಭದ್ರತಾ ಪಡೆಯ ಮಹಿಳಾ ತಂಡದಿಂದ ಅದ್ಭುತವಾದಂತಹ ಪ್ರದರ್ಶನ. ಈ ಬಾರಿಯ ಸೇನಾ ಪರೇಡ್ ಜೊತೆಗೆ ಈ ರೀತಿಯ ಸಾಹಸ ಪ್ರದರ್ಶನ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಭಾರತದ ರಕ್ಷಣಾ ವ್ಯವಸ್ಥೆಯ ಶಕ್ತಿ ಪ್ರದರ್ಶನ, ಜೊತೆಗೆ ಭಾರತದ ಭದ್ರತೆಯ ವಿಚಾರವಾಗಿ, ಜೊತೆಗೆ ಗಡಿ ಕಾಯುವಂತಹ ಸೈನಿಕರಿಗೆ ತಮ್ಮ ಒಂದು ಶಕ್ತಿ ಪ್ರದರ್ಶನ, ಜೊತೆಗೆ ಇಡೀ ಭಾರತದ ಸಾಹಸ ಪ್ರದರ್ಶನ ದೇಶ ವಿದೇಶದ ಗಣ್ಯರ ನಡುವೆ ಅತ್ಯಂತ ಅದ್ಭುತವಾಗಿ ವಿಶೇಷ ವಿದ್ಯಮಾನವಾಗಿ ಈ ಗಣರಾಜ್ಯೋತ್ಸವದ ಪರೇಡ್ ಸಂದರ್ಭ, ಶೌರ್ಯ ಪ್ರದರ್ಶನ ಸಂದರ್ಭ ಕಾಣ್ತಾ ಇರೋದು. ಮೋಟಾರ್ ಸೈಕಲ್ ಪ್ರದರ್ಶನ ಅಂತೂ ಅತ್ಯದ್ಭುತವಾಗಿ ಕಣ್ಮನ ಸೆಳೀತಾ ಇದೆ. इस प्रदर्शन के माध्यम से कार्मिक की फोकस अटेंशन को दर्शाया जा रहा है और इसके ठीक पीछे है पिनेकल ऑफ द फॉर्मेशंस यानी यशस्विनी. CT ವಂದನಾ ಯಾದವ್ ಮತ್ತು 47 ಜನರ ತಂಡ ಈಗ ಪಿರಮಿಡ್ ಅನ್ನ ಶೋಕೇಸ್ ಮಾಡ್ತಾ ಇರುವಂಥದ್ದು. ಜೊತೆಗೆ ಸಂಯಸ್ತ ಸ್ಥಿರ್ಥ ಅಂತ ಅನ್ನೋದು ಸಾಚಿ ಪಾಂಡೆ ಮತ್ತು 19 ಜನರ ತಂಡ ಈಗ ಸಾಕ್ತಿರೋದನ್ನು ನೋಡ್ತಾ ಇದ್ದೀರಾ. ಇದಾದ ನಂತರ ಯಶಸ್ವಿನಿ, CT ವಂದನಾ ಯಾದವ್ ಮತ್ತು 47 ಜನರ ತಂಡ ಈಗ ಪಿರಮಿಡ್ ಶೋಕೇಸಿಂಗನ್ನು ಕೂಡ ಮಾಡುವಂಥವರಿದ್ದಾರೆ. ಸೊ ಹೀಗೆ ನಾರಿ ಶಕ್ತಿಯನ್ನು ಹೆಚ್ಚಾಗಿ ಈ ಬಾರಿ
ಫೋಕಸ್ ಮಾಡಲಾಗಿದೆ. Yes. ಸೊ ದ್ರೌಪದಿ ಮುರ್ಮು ಅವರು ಕೂಡ ಪ್ರತಿಯೊಂದನ್ನು ಕೂಡ ಬಹಳ ಹೆಮ್ಮೆಯಿಂದ ಗಮನಿಸ್ತಿದ್ದಾರೆ.